ನಮಸ್ಕಾರ ಮನಿನನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಎಲೆಕ್ಟ್ರಿಕ್ ಕಾರುಗಳ ಮಾರಾಟ ಪ್ರಮಾಣದ ಬಗ್ಗೆ ಒಂದಷ್ಟು ಮಹತ್ವದ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. ಇವಿ ಅಂತ ಕರೆಯಲ್ಪಡುವ ಎಲೆಕ್ಟ್ರಿಕ್ ಕಾರುಗಳ ಮಾರಾಟಕ್ಕೆ ದೇಶದಲ್ಲಿ ಹೆಚ್ಚಿನ ಆಸಕ್ತಿ ಕಂಡು ಬಂದಿಲ್ಲ. ಫೆಬ್ರವರಿ 2024ರಲ್ಲಿ ಎಲೆಕ್ಟ್ರಿಕ್ ಕಾರುಗಳ ಮಾರಾಟ ಪ್ರಮಾಣ 5 ತಿಂಗಳ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. 2023ರಲ್ಲಿ 90% ಪ್ರಗತಿಯನ್ನು ಸಾಧಿಸಿತ್ತು. ಇದು ಪ್ರಯಾಣಿಕರ ವಾಹನ ಅಂದರೆ PVಯ 8% ಪ್ರಗತಿಯ 10 ಪಟ್ಟಿಗೂ ಹೆಚ್ಚಿತ್ತು. ಈ ಅಂಕಿಅಂಶಗಳನ್ನು ಗಮನಿಸಿದರೆ ಭಾರತ ವಿದ್ಯುತ್ ವಾಹನ ಬಳಕೆಯತ್ತ ಪರಿವರ್ತಿತವಾಗುವುದಕ್ಕೆ ಹೆಚ್ಚು ಸಮಯ ಬೇಕಾಗಬಹುದು ಅನಿಸುತ್ತೆ. ಹಾಗಾದರೆ ಎಲೆಕ್ಟ್ರಿಕ್ ಕಾರುಗಳ ಮಾರಾಟ ಯಾಕೆ ಇಳಿಮುಖ ಆಗ್ತಾ ಇದೆ? ಮಾರಾಟ ಪ್ರಮಾಣ ಹೆಚ್ಚಿಸುವುದಕ್ಕೆ ಸರ್ಕಾರ ಮತ್ತು ಕಂಪನಿಗಳು ಯಾವ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ? ಈ ವಲಯದ ಹೂಡಿಕೆಯ ತಂತ್ರಗಾರಿಕೆಯನ್ನು ಹೇಗೆ ತಯಾರಿಸಬೇಕು? ಈ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಸರ್ಕಾರಿ ವಾಹನದ ಪೋರ್ಟಲ್ನಲ್ಲಿ ಇರುವಂತಹ ಅಂಕಿಅಂಶಗಳ ಪ್ರಕಾರ ದೇಶದಲ್ಲಿ ಫೆಬ್ರವರಿ 2024ರಲ್ಲಿ ಒಟ್ಟು 7,277 ಎಲೆಕ್ಟ್ರಿಕ್ ಕಾರುಗಳು ಮಾರಾಟವಾಗಿವೆ. ಇದು ಅಕ್ಟೋಬರ್ 2023ರ ನಂತರ ಕನಿಷ್ಠ ಮಟ್ಟವಾಗಿದೆ. ಇದಲ್ಲದೆ ದೇಶದ ಅಗ್ರ 3 ಎಲೆಕ್ಟ್ರಿಕ್ ಕಾರ್ ಕಂಪನಿಗಳಾದ ಟಾಟಾ ಮೋಟಾರ್ಸ್, M&M ಮತ್ತು MG ತಮ್ಮ ಬೆಲೆಗಳನ್ನು ಇಳಿಕೆ ಮಾಡಿವೆ. ಟಿಯಾಗೋ ಮತ್ತು ನೆಕ್ಸಾನ್ ಇವಿಗಳ ಬೆಲೆಯನ್ನು ಟಾಟಾ ಮೋಟಾರ್ಸ್ 70,000 ರೂಪಾಯಿಯಿಂದ 1,20,000 ರೂಪಾಯಿಗಳವರೆಗೆ ಇಳಿಕೆ ಮಾಡಿದೆ. ಕಾಮೆಟ್ ಬೆಲೆಯನ್ನು MG ಕಂಪನಿಯು 1 ಲಕ್ಷ ರೂಪಾಯಿಯಷ್ಟು ಕಡಿತ ಮಾಡಿದ್ದು ಈಗ ಅದರ ಬೆಲೆ 7 ಲಕ್ಷ ರೂಪಾಯಿ ಆಗಿದೆ. ಹಾಗೆ M&M ಹೆಚ್ಚುವರಿ ಫೀಚರ್ಗಳಿರುವ 2 ಹೊಸ ಮಾದರಿಗಳನ್ನು ಬಿಡುಗಡೆ ಮಾಡಿದೆ. ಅದು ಬೆಲೆ ಕಡಿತ ಮಾಡಿ ಹೊಸ ಫೀಚರ್ಗಳನ್ನು ಕೊಟ್ಟಿದೆ. ಬೆಲೆ ಕಡಿತ ಮಾಡಲಾಗಿದ್ದರೂ ಕೂಡ ಮಾರಾಟ ಪ್ರಮಾಣ ಹೆಚ್ಚಾಗಿಲ್ಲ. ಇದಕ್ಕೆ ಕಾರಣ ಅಂದರೆ ಇವಿಗಳತ್ತ ಗ್ರಾಹಕರು ಮನಸ್ಸು ಮಾಡಬೇಕಾದ್ರೆ ಇಷ್ಟು ಕಡಿತ ಸಾಕಾಗುವುದಿಲ್ಲ ಅಂತಾನೇ ಹೇಳಬಹುದು. ಅಷ್ಟೇ ಅಲ್ಲ, ಏಪ್ರಿಲ್ನಿಂದ ಇವಿಗಳ ಮಾರಾಟ ಪ್ರಮಾಣ ಇನ್ನಷ್ಟು ಇಳಿಕೆಯಾಗುವ ಸಾಧ್ಯತೆ ಕೂಡ ಇದೆ. ಯಾಕೆ ಅಂತೀರಾ? ಸರ್ಕಾರ FAME 2 ಅಡಿಯಲ್ಲಿ ಕೊಡ್ತಾ ಇರುವ ಸಬ್ಸಿಡಿ ಅವಧಿ ಈಗಷ್ಟೇ ಅಂದರೆ ಮಾರ್ಚ್ ತಿಂಗಳ ಅಂತ್ಯಕ್ಕೆ ಕೊನೆ ಆಯಿತು. ಈ ಸಬ್ಸಿಡಿಗಳು ವಿಶೇಷವಾಗಿ ವಾಣಿಜ್ಯ ಬಳಕೆಯ ವಾಹನಗಳಿಗೆ ಅನ್ವಯ ಆಗುತ್ತೆ. ಇವು ಒಟ್ಟು ಇವಿ ಮಾರಾಟ ಪ್ರಮಾಣದ ಬಹುಪಾಲಿರುತ್ತೆ. ಒಂದು ವರದಿಯ ಪ್ರಕಾರ ಮಾರಾಟದ ಇಳಿಕೆ ಪ್ರಮಾಣವನ್ನು ಪರಿಗಣಿಸಿ ಟಾಟಾ ಮೋಟಾರ್ಸ್ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಉತ್ಪಾದನೆಯ ಪ್ರಮಾಣವನ್ನು ಕಡಿತ ಮಾಡುವ ನಿರ್ಧಾರವನ್ನು ಮಾಡಿದೆ. ಈ ತಿಂಗಳು ಕಂಪನಿ 2,200ರಿಂದ 2,500 ಎಲೆಕ್ಟ್ರಿಕ್ ವಾಹನಗಳನ್ನು ತಯಾರಿಸುವ ಗುರಿಯನ್ನು ಹಾಕಿಕೊಂಡಿದೆ. ಇದು 4-5 ತಿಂಗಳ ಹಿಂದಿನ ಗರಿಷ್ಠ ಉತ್ಪಾದನೆಯ ಸರಿಸುಮಾರು ಅರ್ಧದಷ್ಟು. ಸರ್ಕಾರ ಈ ವಿಚಾರವಾಗಿ ಏನು ಕ್ರಮ ಕೈಗೊಂಡಿದೆ ಆ ಬಗ್ಗೆ ಕೂಡ ನಾವು ನೋಡೋಣ. FAME 2 ಸ್ಕೀಮ್ 2024ರ ಅಡಿ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿಗೆ ಕೊನೆಯ ದಿನಾಂಕ 2024ರ ಮಾರ್ಚ್ 31. ಆದರೆ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ಮತ್ತು ತ್ರಿಚಕ್ರ ವಾಹನಗಳ ಮಾರಾಟ ಉತ್ತೇಜನಕ್ಕೆ ಸರ್ಕಾರ ಮತ್ತೊಂದು ಹೊಸ ಸ್ಕೀಮನ್ನು ಘೋಷಣೆ ಮಾಡಿದೆ. ಈ ಸ್ಕೀಮ್ 2024ರ ಏಪ್ರಿಲ್ನಿಂದ ಜುಲೈವರೆಗೆ ಇರಲಿದೆ. ಇದಕ್ಕೆ 500 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಇದಲ್ಲದೆ ಸರ್ಕಾರ ದೇಶೀಯವಾಗಿ ಇವಿ ತಯಾರಿಕೆಗೆ ಉತ್ತೇಜನ ನೀಡುವ ಸ್ಕೀಮನ್ನು ಪರಿಚಯಿಸಿದೆ. ಇದು ವಿದೇಶಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಣೆ ಮಾಡುವ ಗುರಿಯನ್ನು ಹೊಂದಲಾಗಿದೆ. ಜೊತೆಗೆ ಸ್ಥಳೀಯ ಉತ್ಪಾದನೆಗಾಗಿ ಭಾರತವನ್ನು ಪ್ರವೇಶ ಮಾಡೋದಕ್ಕೆ ಟೆಸ್ಲಾ ಯೋಜನೆಗೆ ಉತ್ತೇಜನವನ್ನು ನೀಡುವ ಗುರಿಯನ್ನು ಕೂಡ ಹೊಂದಲಾಗಿದೆ. $500 ಮಿಲಿಯನ್ ಅಥವಾ 4,150 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತವನ್ನು ಹೂಡಿಕೆ ಮಾಡಿ 3 ವರ್ಷಗಳಲ್ಲಿ ತಯಾರಕಾ ಘಟಕಗಳನ್ನು ತೆರೆಯುವ ಆಯ್ದ ಇವಿಗಳ ಮೇಲೆ ಆಮದು ಸುಂಕವನ್ನು ಕಡಿಮೆ ಮಾಡುವ ಯೋಜನೆಯನ್ನು ಕೂಡ ಸರ್ಕಾರ ಹೊಂದಿದೆ. ಈ ನಿಯಮಗಳನ್ನು ಪಾಲಿಸುವ ಕಂಪನಿಗಳಿಗೆ ಮೊದಲ 5 ವರ್ಷದಲ್ಲಿ ಅಬಕಾರಿ ಸುಂಕ 15% ಇರಲಿದೆ. ಈ ವಾಹನಗಳ ಕನಿಷ್ಠ ಬೆಲೆ $35,000 ಇರಬೇಕು ಅನ್ನೋ ನಿಯಮ ಕೂಡ ಇದೆ. ಆದಾಗ್ಯೂ ಟಾಟಾ ಮೋಟಾರ್ಸ್ ಮತ್ತು M&M ಈ ಕಂಪನಿಗಳು ಈ ನಿಯಮಗಳ ಬಗ್ಗೆ ಕಳವಳವನ್ನು ಕೂಡ ವ್ಯಕ್ತಪಡಿಸಿವೆ. ಮಾರಾಟ ಪ್ರಮಾಣ ಇಳಿಮುಖವಾಗ್ತಾ ಇರೋದ್ರಿಂದ ದೇಶೀಯ ಕಂಪನಿಗಳು ಈಗಾಗಲೇ ಚಿಂತಾಕ್ರಾಂತವಾಗಿ ಬಿಟ್ಟಿವೆ. ಅದಕ್ಕೆ ಏನೋ ಮಾರುಕಟ್ಟೆ ಪಾಲು 70%ಕ್ಕಿಂತ ಜಾಸ್ತಿ ಇದ್ರೂ ಕೂಡ ಟಾಟಾ ಮೋಟಾರ್ಸ್ ಇದೇ ಮೊದಲ ಬಾರಿಗೆ ಇವಿ ಬೆಲೆಗಳನ್ನು ಕಡಿತ ಮಾಡಿದೆ. ಬ್ಯಾಟರಿ ಸೆಲ್ಗಳ ದರ ಕಡಿಮೆ ಆಗಿದ್ದು ಈ ದರ ಕಡಿತ ಸದ್ಯದಲ್ಲಿ ಇನ್ನಷ್ಟು ಕಡಿಮೆ ಆಗುವ ನಿರೀಕ್ಷೆ ಇರೋದ್ರಿಂದ ಇವಿಗಳ ಬೆಲೆ ಕಡಿಮೆ ಮಾಡಲಾಗಿದೆ ಅಂತ ಕಂಪನಿ ಕಾರಣವನ್ನು ಕೊಟ್ಟಿದೆ. ಇದಲ್ಲದೆ 2023ರ ದಾಖಲೆಯ ಏರಿಕೆಯ ಬಳಿಕ ಇವಿಗಳ ಮಾರಾಟ 2024ರಲ್ಲಿ ಕಡಿಮೆ ಆಗುವುದಕ್ಕೆ ಮತ್ತೊಂದು ಕಾರಣ ಇದೆ. ಹೈಬ್ರಿಡ್ ವಾಹನಗಳು, ಇವುಗಳ ಅವಲಂಬನೆ, ಕೈಗೆಟುಕುವ ದರ ಮತ್ತು ಕಡಿಮೆ ನಿರ್ವಹಣಾ ವೆಚ್ಚ ಮೊದಲಾದವುಗಳ ಕಾರಣದಿಂದಾಗಿ ಈ ಹೈಬ್ರಿಡ್ ವಾಹನಗಳ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ. ಮತ್ತೊಂದೆಡೆ ಕಡಿಮೆ ವ್ಯಾಪ್ತಿ ಅಥವಾ ಲಿಮಿಟೆಡ್ ರೇಂಜ್, ಅಸಮರ್ಪಕ ಚಾರ್ಜಿಂಗ್ ಸೌಲಭ್ಯ ಮತ್ತು ಹೆಚ್ಚಿನ ವಿಮಾ ವೆಚ್ಚದಂತಹ ಸವಾಲುಗಳು ಕೂಡ ಇವಿಗಳ ಮುಂದಿದೆ. ಅಲ್ಲದೆ ಜನ ಕೂಡ ಸಂಪೂರ್ಣ ವಿದ್ಯುತ್ ವಾಹನಗಳನ್ನು ಖರೀದಿಸುವುದಕ್ಕೂ ಮೊದಲು ಪರ್ಯಾಯ ಇಂಧನ ವಾಹನಗಳ ಬಳಕೆಗೆ ಹೊಂದಿಕೊಳ್ಳುವುದಕ್ಕೆ ಬಯಸ್ತಾ ಇದ್ದಾರೆ. ಹೀಗಾಗಿ ಜನರು ಪೆಟ್ರೋಲ್, ಡೀಸೆಲ್ ಮತ್ತು ಎಲೆಕ್ಟ್ರಿಕ್ ಕಾರ್ಗಳ ಮಿಶ್ರ ಮಾದರಿಯತ್ತ ಗಮನ ಹರಿಸ್ತಾ ಇದ್ದಾರೆ.
ಹೀಗಾಗಿ ಆಟೋಮೊಬೈಲ್ ಕಂಪನಿಗಳು 2023ರಲ್ಲಿ 29 EV ಮಾದರಿಗಳನ್ನು ಮಾತ್ರ ಪರಿಚಯಿಸಿದೆ. ಇದೇ ಅವಧಿಯಲ್ಲಿ 51 ಹೊಸ ಹೈಬ್ರಿಡ್ ಮಾದರಿಗಳನ್ನು ಬಿಡುಗಡೆ ಮಾಡಿದೆ. 2023ರಲ್ಲಿ ಒಟ್ಟು PVಗಳ ಮಾರಾಟ ಪ್ರಮಾಣದ ಪೈಕಿ ಹೈಬ್ರಿಡ್ ವಾಹನಗಳ ಮಾರಾಟ ಪ್ರಮಾಣ 12%ರಷ್ಟಿದ್ರೆ EVಗಳ ಪಾಲು ಕೇವಲ 2.3%. ಪ್ರಸ್ತುತ ಟೊಯೋಟೋ 78% ಪಾಲಿನೊಂದಿಗೆ ಹೈಬ್ರಿಡ್ ವಾಹನ ಮಾರುಕಟ್ಟೆಯ ಮುಂಚೂಣಿಯಲ್ಲಿದೆ. ಮಾರುತಿಯ ಪಾಲು 20% ಮತ್ತು ಹೋಂಡಾ ಪಾಲು 2%ರಷ್ಟಿದೆ. ಇನ್ನು ಈ ವಲಯದಲ್ಲಿ ಹೂಡಿಕೆಯ ಸ್ಟ್ರಾಟಜಿಸ್ ಮಾಡೋದು ಹೇಗೆ ಅನ್ನೋದು ಈಗ ಉದ್ಭವಿಸಿರುವ ಅತಿದೊಡ್ಡ ಪ್ರಶ್ನೆಯಾಗಿದೆ. ಬನ್ನಿ, ಷೇರು ಮಾರುಕಟ್ಟೆ ತಜ್ಞರಾದ ಅಂಬರೀಶ್ ಬಾಳಿಗ ಅವರಿಂದ ಈ ಬಗ್ಗೆ ಉತ್ತರವನ್ನು ಕೇಳೋಣ. ಬೆಲೆ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯ ಇವಿಗಳ ಮುಂದಿರುವ ಅತಿದೊಡ್ಡ ಸವಾಲುಗಳಾಗಿವೆ. ಹೈಬ್ರಿಡ್ ವಾಹನಗಳ ಮಾರಾಟ ಮುಂದುವರಿಯುವ ನಿರೀಕ್ಷೆ ಕೂಡ ಇದೆ. ಮಾರುತಿಯ ಸ್ಟ್ರಾಟಜಿ ಸ್ಪಷ್ಟವಾಗಿದೆ. ಅದು ಹಣಕಾಸು ವರ್ಷ 25ರ ಬಳಿಕ EV ವಲಯ ಪ್ರವೇಶಿಸುವ ನಿರ್ಧಾರ ಮಾಡಿದೆ. ಆ ವೇಳೆಗೆ ಮೂಲಸೌಕರ್ಯ ಸುಧಾರಿಸುವ ನಿರೀಕ್ಷೆ ಇದೆ. ಆದಾಗ್ಯೂ ಹೈಬ್ರಿಡ್ ವಾಹನಗಳಿಗೆ ಟೊಯೋಟೋದೊಂದಿಗೆ ಡೀಲ್ ಮಾಡಿಕೊಳ್ಳಿ. 12ರಿಂದ 15 ತಿಂಗಳ ಮುನ್ನೋಟದೊಂದಿಗೆ 14,800 ರೂಪಾಯಿ ಟಾರ್ಗೆಟ್ನೊಂದಿಗೆ ಮಾರುತಿಯಲ್ಲಿ ಹೂಡಿಕೆಯನ್ನು ಮಾಡಬಹುದು. ಹಾಗೆಯೇ ಸಂವರ್ಧನ್ ಮದರ್ಸನ್ನಲ್ಲಿ 180ರ ಟಾರ್ಗೆಟ್ನೊಂದಿಗೆ ಹೂಡಿಕೆಯನ್ನು ಮಾಡಬಹುದು ಅಂತ ಬಾಳಿಗ ಅವರು ಹೇಳ್ತಾರೆ. ಒಟ್ಟಾರೆಯಾಗಿ ದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ EV ಮಾರುಕಟ್ಟೆ ಸ್ಥಾಪನೆಯಾಗೋದಕ್ಕೆ 3ರಿಂದ 4 ವರ್ಷ ಬೇಕಾಗುತ್ತೆ. ಬೆಲೆ ಕಡಿತ, ಸೇವಾ ಶುಲ್ಕ, ವಿಮಾ ವೆಚ್ಚ, ಹಾಗೆಯೇ ಚಾರ್ಜಿಂಗ್ ಸಮಯದ ಕಡಿತ ಮತ್ತು ವೆಚ್ಚ ಕಡಿತ ಕೂಡ ನಿರೀಕ್ಷಿಸಲಾಗಿದೆ. ಇಂತಹ ಸನ್ನಿವೇಶದಲ್ಲಿ ಹೈಬ್ರಿಡ್ ವಾಹನಗಳಿಗೆ ಆದ್ಯತೆಯನ್ನು ನೀಡಿ ಅವುಗಳಿಗೆ ಬಿಡಿ ಭಾಗಗಳನ್ನು ಪೂರೈಸುವ ಆಟೋಮೊಬೈಲ್ ಕಂಪನಿಗಳತ್ತ ಹೆಚ್ಚು ಗಮನ ಹರಿಸುವ ಅಗತ್ಯತೆ ಇದೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.